ಈ ಜಗತ್ತಿನಲ್ಲಿ ದುಃಖವನ್ನು ಅನುಭವಿಸಿದ ಹೃದಯಗಳೇ ಇಲ್ಲ. ಅವು ಅನುಭವಿಸದೇ ಇದ್ದರೂ ಹೃದಯಗಳೇ ಅಲ್ಲ. ದುಃಖ ಎಲ್ಲರಿಗೂ ಆಗಿದೆ. ಈ ದುಃಖ ಯಾಕೆ ಅನ್ನುವ ಚಿಂತನೆ ಆದಿ ಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೂ ಈ ಚಿಂತನೆ ನಡೆದಿದೆ. ವೈ ದೇರ್ ಇಸ್ ಎ ಮಿಸರಿ ಇನ್ ದಿಸ್ ಎಕ್ಸಿಸ್ಟೆನ್ಸ್? ಯಾಕೆ ದುಃಖ ಇದೆ ಈ ಜಗತ್ತಿನಲ್ಲಿ? ಪತಂಜಲ ಮಹರ್ಷಿಗಳಂಥವರು ಹಿಮದ ಬೆಟ್ಟದಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ಇದಕ್ಕ ದುಃಖ ಯಾಕಂತ ತಿಳ್ಕೊಳ್ಳಕ್ಕ. ಶಂಕರರಂಥವರು ಹಡೆದ ತಾಯಿಯ ಕರುಳನ್ನೇ ಬಿಟ್ಟು ಪಾದಯಾತ್ರೆಯ ಮುಖಾಂತರ ಇಡೀ ಭರತ ಖಂಡವನ್ನು ಅಡ್ಡಾಡಿದ್ರಲ್ಲ, ಯಾಕೆ ತಿಳ್ಕೊಳ್ಳಕ್ಕ ದುಃಖ ಯಾಕೆ? ಶರಣರೆಲ್ಲ ಎಲ್ಲೆಲ್ಲೆಂದೋ ಕೂಡದ್ರಲ್ಲ 12ನೇ ಶತಮಾನದಲ್ಲಿ, ಯಾಕೆ ತಿಳ್ಕೊಳ್ಳೋದಷ್ಟೇ? ದುಃಖ ಯಾಕೆ ಮನುಷ್ಯನಿಗೆ? ಬುದ್ಧ ಈ 4 ಅಕ್ಷರ ದುಃಖ ಯಾಕೆ ಅನ್ನುವ 4 ಅಕ್ಷರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಾಮ್ರಾಜ್ಯವನ್ನೇ ತೊರೆದು ಹುಡುಕಾಕತ್ತಾರ. ದುಃಖ ಯಾಕೆ? ಅವ ಮನಿ ಎದಕ್ ಬಿಟ್ಟನ? ದುಃಖ ಯಾಕೆ ಅಂತ ತಿಳ್ಕೊಳಕ್ ಅವ ಮನಿ ಬಿಟ್ಟನ. ದುಃಖ ತಾಳ್ಕೊಳ್ಳಾರ್ದಕ್ ನಾವು ಮನಿ ಬಿಟ್ಟಿವಿ. ಇದೇ ವ್ಯತ್ಯಾಸ ಬುದ್ಧನಿಗೂ ನಮಗೂ. ನಾವು ದುಃಖ ತಾಳ್ಕೊಳ್ಳಾರ್ದಕ್ ಮನಿ ಬಿಟ್ಟಿ, ಅವ ದುಃಖ ಯಾಕೆ ಅಂತ ತಿಳ್ಕೊಳಕ್ ಮನಿ ಬಿಟ್ಟ. ಯಾಕೆ ದುಃಖ ಇದು? ಮೋಳಿಗೆಯ ಮಾರಯ್ಯ ಸಾವಿನ ಸಂಗಡವಾರು ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ. ಯಾರಪ್ಪ ಮನುಷ್ಯ ನಿನ್ನ ಸಾವಿನ ಜೊತೆ, ನಿನ್ನ ದುಃಖದ ಜೊತೆ ಯಾರು ಬರ್ತಾರೆ ಹೇಳು? ನೀನು ಬಹಳಷ್ಟು ಕಷ್ಟಪಟ್ಟು ಆಸ್ತಿ ಮಾಡಿ, ಪ್ರಾಪರ್ಟಿ ಮಾಡಿ, ನಿನ್ನ ಮಕ್ಕಳು ಬಂದಾಗ ನೀನು ಮಾಡಿದ ಪ್ರಾಪರ್ಟಿ ಒಳಗ ಪಾಲು ಕೇಳಿದ್ರೆ ಹೊರತು ನಿನ್ನ ಪಾಪದ ಪಾಲು ಯಾರು ಕೇಳಿಲ್ಲ. ದುಃಖದ ಜೊತೆ ಯಾರು ಬರ್ತಾರೆ? ನೀನು ಸಂತೋಷವಾಗಿದ್ದಾಗ ಇಡೀ ಜಗತ್ತು ನಿನ್ನ ಜೊತೆ ನಗತೈತಿ. ಅಳುವಾಗ ಈ ಜಗತ್ತಿನಲ್ಲಿ ನೀವು ಒಬ್ಬನೇ ಅಳಬೇಕಾಗ್ತೈತಿ. ಸಂತೋಷಕ್ಕೆ ಸ್ನೇಹಿತರು ಬಾಳದಾರ, ದುಃಖಕ್ಕೆ ಯಾರು ಸ್ನೇಹಿತರಲಿ. ಹ್ಯಾವ್ ಟು ಕ್ರೈ ಅಲೋನ್ ಇನ್ ದಿಸ್ ವರ್ಲ್ಡ್. ನೀವ್ ಒಬ್ಬನೇ ಅಳಬೇಕಾಗ್ತೈತಿ ಈ ಜಗತ್ತಿನೊಳಗ. ನಾವ್ ಅಂತೀವಿ ಇಲ್ರಿ, ನಮಗ್ ಸುಖದಾಗ ಎಷ್ಟು ಮಂದಿ ಇದ್ರು, ಕಷ್ಟದಾಗ ಒಬ್ರು ಬಂದಿಲ್ಲ. ಮನುಷ್ಯನೇ ಮಂದಿಯ ಮೇಲೆ ಅಪವಾದ ಕೊಡೋದು ಬೇಡ. ಸುಮ್ಮನೆ ನಿನ್ನಷ್ಟಕ್ಕೆ ನೀನ ವಿಚಾರ ಮಾಡು. ನನ್ನ ಸುಖದಾಗ ಬಹಳ ಮಂದಿ ಇದ್ರು, ಕಷ್ಟದಾಗ ಯಾರು ಇಲ್ಲ ಅಂತ ಮಂದಿ ಮೇಲೆ ಹೋಗಬೇಡ. ಸುಮ್ಮನೆ ನಿನ್ನ 10 ಬೆರಳುಗಳನ್ನು ನೋಡ್ಕೋ. ಸುಖ ಸಂತೋಷ ಇದ್ದಾಗ 10 ಬೆರಳು ಕೂಡಿ ಚಪ್ಪಾಳಿ ಹೊಡಿತಾವ. ಕಣ್ಣಾಗ ನೀರು ಬಂದಾಗ ಬರೇ ಒಂದ ಬಳ್ಳ ಬಂದು ಒರೆಸ್ಕೊಂತೈತಿ. ನನ್ನ ಬಳ್ಳ ಕಷ್ಟದಾಗಿಲ್ಲ ಅಂದ್ರೆ ಮಂದಿ ಯಾಕೆ ಬರಕ್ ಹೋಗ್ತಾರೆ? ನನ್ನ ಕೈಯನ ಬೆರಳ ನನಗ್ ಕಷ್ಟಕ್ಕೆ 10 ಬೆಳ್ಳ ಕಣ್ಣೀರ್ ಒರ್ಸಾಕ ಬಂದಿಲ್ಲ ಅಂದ ಮೇಲೆ ಜಗದ ಜನ ಯಾಕೆ ಕಣ್ಣೀರ್ ಒರ್ಸಾಕ್ ಬರ್ತಾರ? ದುಃಖ ಇದು ಜಗತ್ತಿನಲ್ಲಿ. ದುಃಖ ಅನ್ನುವ ಶಬ್ದ ಐತಲ್ಲ, ದುಃಖ ಬರೆದವ್ರು ಚಂದ ಬರ್ದಾರ. ವೈಯಾಕರಣರು ಎಷ್ಟು ಜ್ಞಾನಿಗಳವರೆಲ್ಲ. ದುಃಖ ಅನ್ನುವ ಶಬ್ದದ ಮಧ್ಯದೊಳಗನ 2 ಕಣ್ಣೀರಿನ ಹನಿ ಇಟ್ಟು ದುಃಖ ಅದ್ರೊಳಗೈತಂತ ತೋರ್ಸ್ಯಾರ ಅವ್ರು. ದುಃಖ ಅಂತ ಓದಿರಿಲ್ಲ, ಬರೆದಿರಿಲ್ಲ, ಅದ್ರೊಳಗೆ 2 ಬಿಂದು ಇರ್ತಾವ. ಅದೇನ್ ತಿಳಿಸ್ಕೊಡ್ತೈತಿ ಅಂದ್ರೆ ಕಣ್ಣೀರಾಯ್ತು, ಅದ್ರಾಗಂತ ದುಃಖವೇ ತೋರಿಸಿಕೊಟ್ಟೈತಿ. ದುಃಖ ಯಾಕೆ? ಉತ್ತರ ಸಿಕ್ಕಿತ್ತು ಬುದ್ಧನಿಗೆ. ಇಚ್ಛೆ ದುಃಖದ ಮೂಲ. ಇಚ್ಛೆ ದುಃಖದ ಮೂಲ ಅಂತ ಅರ್ಥ ಆಗಿತ್ತು ಬುದ್ಧನಿಗೆ. ಅಳು ಎದಕ್ಕೈತಿ ಅಂದ್ರ, ಅತ್ರ ಇಚ್ಛಾ ಪಟ್ಟಿದ್ದು ಸಿಗತೈತಿ ಅಂತ ಸಣ್ಣವ್ರಿದ್ದಾಗಿಂದ ಕಲ್ತೀವಿ ನಾವು. ಮನುಷ್ಯನಿಗೆ ಅಳು ಎದಕ್ಕೈತಿ ಅಂದ್ರ, ಅತ್ರ ಇಚ್ಛಾ ಪಟ್ಟಿದ್ದು ಸಿಗತೈತಿ. ಸಣ್ಣ ಹುಡುಗಿದ್ದಾಗ ಅಳತಿತ್ತು, ಇಚ್ಛಾ ಪಟ್ಟಿದ್ದು ಕೊಡಿಸ್ತಿದ್ಲು ತಾಯಿ ತಂದೆ. ಅದು ರೂಢಿ ಆಗೈತೆ ಅವನಿಗೆ. ದೊಡ್ಡವಾದ್ರೂ ಅಳದು ಬಿಡುವಲ್ಲ. ಇಚ್ಛೆ ಐತಿ, ವಸ್ತುಗಳು ಸಿಗುವಲ್ವ ಅಷ್ಟೆ. ಮನುಷ್ಯನೇ, ನೀನು ಸಣ್ಣವನಿದ್ದಿ, ನಿನ್ನ ಇಚ್ಛೆ ಸಣ್ಣದಿತ್ತು. ನೀನು ಸಣ್ಣವನಿದ್ದಿ, ನಿನ್ನ ಇಚ್ಛೆ ಸಣ್ಣದಿತ್ತು. ನಿನ್ನ ಇಚ್ಛೆಗೆ ಜಗತ್ತು ದೊಡ್ಡದಾತು.
ದೊಡ್ಡದಿತ್ತು. ಆದ್ರೆ ನೀ ದೊಡ್ಡವಾದ ಮೇಲೆ ನೀನು ದೊಡ್ಡವಾದಿ, ನಿನ್ನ ಇಚ್ಛೆ ದೊಡ್ಡದಾತು. ಆದ್ರೆ ನಿನ್ನ ಇಚ್ಛೆಗೆ ಈ ಜಗತ್ತು ಬಹಳ ಸಣ್ಣದಾಗಿ ಬಿಡುತ್ತಷ್ಟೆ. ನಿನ್ನ ಇಚ್ಛೆಗೆ ಜಗತ್ತು ಸಣ್ಣದಾಗೈತೆ ಮನುಷ್ಯ. ನಿನ್ನ ಇಚ್ಛೆಯಂತೆ ನಿನಗ ದುಃಖ ಯಾಕ ಅಂದ್ರ ನೀ ಏನಂತಿ ಅಂದ್ರ ನಾ ಅನ್ಕೊಂಡಂಗ ನಡಿಬೇಕಲ್ಲ, ನನ್ನಿಚ್ಛೆಯಂತೆ ನಡಿಬೇಕು ಅಂತ. ಯಾರ ಬಯಕಿಲ್ಲ ಹೇಳ್ರಿ? ಇದೆ ನಮ್ಮೆಲ್ಲರ ಇಚ್ಛೆನೂ ಇದ ಹೋಗಲ್. ನಾ ಹೇಳ್ದಂಗೆ ಕೇಳ್ಬೇಕು ಎಲ್ಲರೂ, ಮನೆಯಾಗ ಯಾರಿಗಿಲ್ಲ. ನನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕಂತೀವಲ್ಲ, ನನ್ನ ಇಚ್ಛೆಯಂತೆ ನಡೆಯುವುದು ಯಾವುದಿಲ್ಲ ಜಗತ್ತಿನಲ್ಲಿ. ನಮ್ಮೆಲ್ಲರ ಇಚ್ಛೆ ಐತಿ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ನಡಿಬೇಕಂತ. ಜಗತ್ತು ಹಂಗಿಲ್ಲ, ಇದು ತಿಳ್ಕೊಬೇಕಾಗೈತ. ನಾನು ನನ್ನಿಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ, ಜಗತ್ತಿನ ಇಚ್ಛೆಯಂತೆ ನಾ ಹೊಂದಿಕೊಂಡು ಬದುಕಬೇಕಾಗ್ತೈತಿ ಜಗತ್ತಿನೊಳಗೆ. ನನ್ನ ಇಚ್ಛೆ ಏನೈತಿ ಜಗತ್ತಿನೊಳಗ ಅಂದ್ರ, ನಮ್ಮೆಲ್ಲರ ಇಚ್ಛೆ ಏನು? ನಮಗ ದುಃಖ ಯಾಕಾಗೈತಿ ಅಂದ್ರ ನಮ್ಮ ಇಚ್ಛೆರವ ನಾಲ್ಕದ, ಉಳ್ದಿದ್ದೆಲ್ಲ ಅದ್ರೊಳಗ ಬರ್ತಾವ. ನಮ್ಮ ಇಚ್ಛೆ ಏನು ಅಂದ್ರ, ನಮ್ಮ ಶರೀರ ಸೊರಗಬಾರದು, ನಮ್ಮ ಮನಿ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು. ಇದು ನಮ್ಮೆಲ್ಲರ ಇಚ್ಛೆ ಹೌದಲ್ಲ? ಇಷ್ಟ ಅಲ್ಲ. ಇದ್ರ ಮ್ಯಾಲ ಏನದಾವ? ಇದ್ರೊಳಗೆ ಹೆಚ್ಚು ಕಡಿಮೆ ಇದ್ರು ಬ್ರಾಕೆಟ್ನೊಳಗೆ ಬರ್ತಾವ ಅಷ್ಟ. ನಮ್ಮ ಶರೀರ ಸೊರಗಬಾರದು, ಇದು ಇಚ್ಛೆ. ನಮ್ಮ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು. ಅಲ್ಲ, ಇದು ಸಾಧ್ಯ ಐತೆ? ನಮ್ಮ ಶರೀರ ಸೊರಗಬಾರದು ಅಂದ್ರೆ ಎಂದರ ಸಾಧ್ಯ ಐತೇನು? ನಾನು ಬಹಳ ಶ್ರೀಮಂತದಿನಿ ಅಂತ ತಿಳ್ಕೊಂಡು ಕುಂಬಳಕಾಯಿಗೆ ಬಂಗಾರದ ಕಟ್ ಹಾಕಿಸಿಟ್ರ ಕುಂಬಳಕಾಯಿ ಕೊಳೆದ್ ಬಿಡ್ತೈತೇನೆ ಅಂದ್ರ? ಇದು ಕುಂಬಳಕಾಯಿ ಅಷ್ಟ, ಇದು ಒಂದು ಕೆಡುವುದೇ ಇದ್ರ ಗುಣಧರ್ಮ ಐತಿ. ಇದು ನೀ ಬಂಗಾರದ ಕಟ್ ಹಾಕ್ಸಿರ ಇಡು, AC ರೂಮ್ನಾಗರ ಕುಂದರ್ಸು. ಶರೀರ ಸೊರಗುವುದೇ ನಮ್ಮ ಇಚ್ಛೆ. ಆದ್ರೆ ಇಲ್ಲ, ನಮ್ಮ ಇಚ್ಛೆ ಇದು ಸೊರಗಬಾರದು ಅಂತೀವಿ ನಾವು. ಆದ್ರೆ ಅದ್ರ ಸೊರಗುವುದು ಅದ್ರ ಧರ್ಮ ಐತಿ, ಏನು ಮಾಡಕ್ ಆಗೋದಿಲ್ಲ. ಒಂದು ನನ್ನ ಇಚ್ಛೆ ಐತಿ, ಒಂದು ನಿಸರ್ಗದ ಇಚ್ಛೆ ಐತಿ. ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ವಿಲ್ ಆಫ್ ಎ ಮ್ಯಾನ್ ಅಂಡ್ ದ ವಿಲ್ ಆಫ್ ದಿ ನೇಚರ್. ಒಂದು ನನ್ನಿಚ್ಛೆ ಮತ್ತು ಇನ್ನೊಂದು ನಿಸರ್ಗದ ಇಚ್ಛೆ. ನನ್ನಿಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಯುದ್ಧ ನಡೆದೈತಿ, ಇಲ್ಲೊಂದು ಸಂಘರ್ಷ ಐತಿ. ನನ್ನಿಚ್ಛೆ ಏನು? ನನ್ನಿಚ್ಛೆಯಂತೆ ನಿಸರ್ಗ ನಡಿಬೇಕು ಅಂತ ನಾ ಅಂತೀನಿ. ನಿಸರ್ಗ ಹಂಗಲ್ಲೋ ತಮ್ಮ, ನನ್ನಿಚ್ಛೆ ಹೆಂಗ ನಡೆಸಬೇಕಾಗತ್ತಿದು? ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ನನ್ನಿಚ್ಛೆ ನನ್ನ ಶರೀರ ಸೊರಗಬಾರದು ಅಂತ ನಾ ಅಂತೀನಿ, ಆದ್ರೆ ಶರೀರ ಹಂಗಲ್ಲ, ಅದ್ರ ಗುಣಧರ್ಮೇ ಸೊರಗಾಕತ್ತೈತಿ. ನಾ ಏನಂತೀನಿ? ನನಗೊಟ್ಟ ಮುಖದ ಮೇಲೆ ರಿಂಕಲ್ ಬರಬಾರ್ದು. ನನಗೆ ಯಾರ ಇಚ್ಛೆ ಇಲ್ಲ ಹೇಳ್ರಿ? ಇದು ನನಗೆ ರಿಂಕಲ್ ಬರಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಇದು ನಮ್ಮ ಇಚ್ಛೆ. ಇದು ನಮ್ಮ ಮುಖದ ಮೇಲೆ ರಿಂಕಲ್ ಬರಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಇನ್ನು ನಾ ಟ್ವಿಂಕಲ್ ಟ್ವಿಂಕಲ್ ಆಡ್ಬೇಕನ್ನ ಓಣಿ ಓಣಿ ಅಡ್ಡಾಡ್ಕೊಂತ. ಯಾರ ಇಚ್ಛೆ ಉಳದಾವ ಹೇಳ್ರಿ? ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಐತೇನು? ಎಲ್ಲಾ ಶರೀರಗಳು ಸೊರಗುವುದೇ. ಶರೀರ ಸೊರಗುವುದು ಅದರ ಧರ್ಮ ಐತಿ. ಗಾತ್ರಂ ಸಂಕುಚಿತಂ ಗತಿರ್ ವಿಗಲಿತಾ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬಧಿರತಾ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರೀಯತೆ ಚ ಬಾಂಧವಜನೋ ಭಾರ್ಯಾ ನ ಶುಶ್ರೂಷತಿ ಹಾಯ್ ಕಷ್ಟಂ ದೇಹಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನ ಋಷಿ ಬರ್ದಾನ? ಮುಪ್ಪು ಹೆಂಗ ಬರ್ತೈತಿ? ನೀ ಬ್ಯಾಡ್ ಅಂದ್ರೂ ಬರೋದು ಅದು. ಗಾತ್ರಂ ಸಂಕುಚಿತಂ. ಏನ್ ಮೊದಲು 6 ಪ್ಯಾಕ್ ಇತ್ತು ಹುಡುಗಂದು, ಮೈಯಾಗ 6 ಪ್ಯಾಕ್ ಇತ್ತು, ಕೈಯಾಗ ಸಿಕ್ರೆಟ್ ಬ್ಯಾಕ್ ಬಂದು ಕೂಡ್ಲೆ ಮುದುಡ್ಯಾತ್ ನೋಡಷ್ಟ. ಗಾತ್ರಂ ಸಂಕುಚಿತಂ ಗತಿರ್ ವಿಗಲಿತಾ. ಮೊದಲೇನು ಜಮೈಕಾದ ಉಸೇನ್ ಬೋಲ್ಟ್ ಓಡ್ದಂಗ ಓಡ್ತಿದ್ದ ಹುಡುಗ ಈಗೆಲ್ಲೈತಿ. ಅವಾಗಂತಿದ್ ನನ್ನ ಕಾಲ ಮೇಲೆ ನಾನ್ ನಿಂದಿರ್ತೀನಿ, ಯಾರ್ದು ಬೇಕಾಗಿಲ್ಲ ಅಂತಿದ್ದ. ಈಗ ಕಾಲಲ್ಲ, ಕಾಲ್ ನಿಲ್ಬೇಕಾದ್ರೆ ಒಂದು ಕೋಲ್ ಬೇಕೀಗ. ಮುಪ್ಪ ಸೊರಗತೈತಿದು ಅಷ್ಟೇ. ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ ನಶ್ಯತಿ. ಹಲ್ಲು ಹೋಗತಾ ಹುಡುಗೇನ ಕಬ್ಬು ಕಡಿತಿದ್ದ, ಈಗ ಗಂಜಿ ಕಡ್ಯಾಕ ಬರುವಲ್ದು, ನುಂಗಾದಂತೂ ದೂರ. ಅವಾಗ ಮೊದಲ ಕಣ್ಣ, ಇವನ ಕಣ್ಣ ಕನ್ನಡಿ ಮ್ಯಾಲ, ಈಗ ಇವನ ಕಣ್ಣಿನ ಮ್ಯಾಲ ಕನ್ನಡಿ. ಚಸ್ಮಾ ಬಂತಿಲ್ಲ.
ನಮ್ಗೆ ಯಾರ ಚಸ್ಮಾ ಹಾಕೊಂಡು ಅಡ್ಡಾಡ್ಬೇಕಂತೀವಿ, ಬರ್ತೈತಿ ಅದು ಸ್ವರ್ಗತೈತಿ, ದೇಹ ಏನು ಮಾಡಕ್ ಆಗೋದಿಲ್ಲ. ವಾಕ್ಯಂ ನಾದ್ರೀಯತೇಜ್ ಬಾಂಧವಜನೋ. ಯಾರ ಮಾತು ಕೇಳ್ತಾರ? ವಯಸ್ಸಾದ್ಮೇಲೆ. ಇದ್ದಾಗ ಎಲ್ಲರೂ ಕೇಳ್ತಾರ. ಅದು ಹುಡುಗಂತಿತ್ತಂತದು, ಯಾರು ನನ್ನ ಮಾತು ಯಾರು ಕೇಳವಲ್ರು. ಸಣ್ಣವಿದ್ದಾಗ ನಮ್ಮವ್ವ ಅಂತಿದ್ಲಿ, ನೀನು ತಿಳಿದಿಲ್ಲ ಸುಮ್ಮನೆ ಕೂಡ ಅಂತಿದ್ಲು. ಸ್ನೇಹಿತರ ಕಡೆ ಹೋದೆ, ಅವ್ರು ಅಂತಿದ್ರು ನಿನಗೇನು ತಿಳಿದಿಲ್ಲ ಸುಮ್ಮನೆ ಕೂಡ ಅಂತಿದ್ರು. ಸಾಲಿಗೆ ಹೋದೆ, ಮಾಸ್ತರ್ ಅಂದ್ರೆ ನಿನಗೇನು ತಿಳಿದಿಲ್ಲ ಸುಮ್ಮನೆ ಕೂಡ ಅಂದ್ರು. ಮದುವೆ ಮಾಡಿದ್ರು ಹೆಣತಿ ಅಂತಾಳ, ನಿನಗೇನು ತಿಳಿದಿಲ್ಲ ಸುಮ್ ಕೂಡ ಅಂತಾಳ ಆಕೆ ಅಂತ ಮೊದಲ. ಮುಂದೆ ಮಕ್ಕಳದು ಅವು ಅಂತವ, ಯಪ್ಪ ನಿನಗೇನು ತಿಳಿದಿಲ್ಲ ಸುಮ್ ಕೂಡ ಅಂದು. ಅವ ಅಂದ, ನನಗೆ ತಿಳಿದ್ರೆ ಯಾವಾಗ ತಿಳಿತೈತೆ ಅಂದ. ತಿಳಿತಲ್ಲ, ಈಗ ನನ್ನ ಮಾತು ಯಾರು ಕೇಳುದಿಲ್ಲ ಅನ್ನೋದು ತಿಳಿದ ಮೇಲೆ ಇದೇ ತಿಳಿವು ಅಷ್ಟ, ಇದಕ್ಕಿಂತ ದೊಡ್ಡ ತಿಳಿವು ಏನದ? ನಮ್ಮ ಮಾತು ಯಾರು ಕೇಳುದಿಲ್ಲ. ಇಲ್ಲಿ ವಯಸ್ಸಷ್ಟೇ. ಹಾಯ್ ಕಷ್ಟಂ ಭರ್ತೃಹರಿ ಅಂತನ ಮುಪ್ಪೆ ಹಾಯ್ ಕಷ್ಟಂ. ಈ ಮುಪ್ಪಿನ ಪರಿ ಏನ್ ಹೇಳುದಪ್ಪ? ದೇಹಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ವೈರಿಯಾಗಿ ನಿಂತು ಬಿಡ್ತಾರಲ್ಲ, ಇದು ಬಹಳ ಕಷ್ಟ ಐತಿ. ದೇಹ ಸ್ವರ್ಗತೈತಿ. ಥೇನ್ ಸಿಂಗ್ ನೋರ್ಕೆ ಹೆಸರು ಕೇಳಿರಿ ನೀವೆಲ್ಲ? ಥೇನ್ ಸಿಂಗ್, ಎಡ್ಮಂಡ್ ಹಿಲೇರಿ, ನ್ಯೂಜಿಲೆಂಡದ ಪರ್ವತಾರೋಹಿ. ಎಡ್ಮಂಡ್ ಹಿಲೇರಿ ಮತ್ತು ಥೇನ್ ಸಿಂಗ್ ನೋರ್ಕೆ ಕೂಡಿ ಮೌಂಟ್ ಎವರೆಸ್ಟ್ ಹತ್ತಿದ್ರು. ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಐತೆ ಅಂದ್ರೆ ಇದೇನು ನಮ್ಮೂರು ಗುಡ್ಡ ಅಲ್ಲ, 29,030 ಫೀಟ್ ಎತ್ತರ ಇರುವಂತ, ಕೊರಿಯುವ ಚಳಿಯಲ್ಲಿ ಅನ್ನ ಕಟ್ಕೊಂಡು ಇಷ್ಟು ಗಾಳಿ ಕಟ್ಕೊಂಡು ಹತ್ತಿದ್ದ ಥೇನ್ ಸಿಂಗ್ ನೋರ್ಕೆ. ಮುಂದೊಂದು ದಿವಸ ಮುಪ್ಪಾದಾಗ ಅವನಿಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ರು. ವೇದಿಕೆ ಹತ್ತಿ ಬರ್ಬೇಕಾಗಿತ್ತು. ವೇದಿಕೆ ಹತ್ತಿ ಬರ್ಬೇಕಾದ್ರೆ 3 ಮೆಟ್ಲಿದ್ದು, ಇಬ್ಬರು ಬಗಲ ಕೈ ಹಾಕೊಂಡು ಬರಕತ್ತಿದ್ರು. ನೋರ್ಕೆ ಅಳಾಕತ್ತಿದ್ದ ಥೇನ್ ಸಿಂಗ್. ಅವ್ರು ಕೇಳಿದ್ರೆ ಯಾಕೆ ಕಣ್ಣಾಗ ನೀರ? ಅವ ಅಂತಾನ, ಜಗತ್ತಿನ ಅತ್ಯಂತ ಎತ್ತರದ ಪರ್ವತ 29,030 ಫೀಟ್ ಎತ್ತರ ಇರುವಂತ ಹಿಮಾಲಯ ಪರ್ವತವನ್ನ ತನ್ನ ಪದತಲದಲ್ಲಿ ತುಳಿದ ಬಂದ ಥೇನ್ ಸಿಂಗನಿಗೆ 2 ಮೆಟ್ಲ ಹತ್ತಕ್ಕಾಗುವಲ್ದಲ್ಲೋ ದುಃಖ. ಇದು ಮುಪ್ಪಿನ ರೀತಿ. ಮನುಷ್ಯ ಅರ್ಥ ಮಾಡಿಕೊಳ್ಳುವುದು. ಮುಪ್ಪಾದ ಮೇಲೆ ಏನು ಮಾಡಕ್ಕಾಗತ್ತೆ ಹೇಳಿ?